ಈಗ ನಾನು ಸೂರ್ಯಕಾಂತ್ ಅಣ್ಣವರು ನನಗೆ ಅವರ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು. ಅಲ್ಲಿರ್ತಕ್ಕಂಥ ಪೇಷಂಟ್ಗಳಿಗೆ ಹಣ್ಣು ಹಂಪಲನ್ನು ಕೊಡಿಸಿದ್ರು. ಸೂರ್ಯಕಾಂತ್ರವರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ಇದು ನಮ್ಮ ತಂದೆಯವ್ರ ಕಾಲದಿಂದ ನಿರಂತರವಾಗಿ ನಾವಿದನ್ನು ಪಾಲನೆ ಮಾಡ್ಕೊಂಡು ಬಂದಿದ್ದೇವೆ. ತುಂಬ ಜನ ಕೋವಿಡ್ನಲ್ಲಿ ಬ್ಲ್ಯಾಕ್ ಫಂಗಸ್ ಅಂತ ಏನು ಆ ಕೋವಿಡ್ ಆದಂಥವ್ರಿಗೆ ಬಂತು, ಅಂಥವರಿಗೂ ಕೂಡ ನಾವು ಟ್ರೀಟ್ಮೆಂಟನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದೇವೆ. CT ಸ್ಕ್ಯಾನ್ ಮಿಷಿನ್ಗಳಿರ್ಬೋದು, MRI ಸ್ಕ್ಯಾನ್ ಮಿಷಿನ್ಗಳಿರ್ಬೋದು, ಇವೆಲ್ಲವನ್ನು ನಮ್ಮ ಆಸ್ಪತ್ರೆಯಲ್ಲಿ ಇಟ್ಟಿದ್ದೇವೆ. ಭಾಳ ಕಮ್ಮಿ ಖರ್ಚು ವೆಚ್ಚದಲ್ಲಿ ಇದನ್ನು ನಾವು ಜನರಿಗೆ ಸೇವೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಸೂರ್ಯಣ್ಣ, ನೀನು ಇಷ್ಟೆಲ್ಲ ನಿಮ್ಮ ತಂದೆಯವರು ನೀವು ಎಲ್ಲ ಸಮಾಜಕ್ಕೆ ಇಷ್ಟು ಮಾಡ್ತಾ ಇದ್ದೀರಿ ತಾಲೂಕಿನಲ್ಲಿ, ಜನ ಯಾವಾಗಲೂ ಒಂದು ಅಪೇಕ್ಷೆ ಮಾಡ್ತಾರೆ ಸೂರ್ಯಣ್ಣ. ನಾನು ಗಮನಿಸ್ದಂಗೆ ನಾವೇನು ಮಾಡ್ತಾ ಇದ್ದೇವೆ ಸಮಾಜಕ್ಕೆ ಅನ್ನೋದು ಒಂದು ಭಾಗ. ಜನ ನಮ್ಮನ್ನ ಹತ್ತಿರದಿಂದ ಕಾಣಬೇಕು, ಅವ್ರ ಕಷ್ಟದಲ್ಲಿ ನಾವು ಬಂದು ಅದನ್ನು ನೋಡಿ ಅವರಿಗೆ ಒಂದು ಧೈರ್ಯವನ್ನು ಹೇಳಿ, ಸಾಂತ್ವನವನ್ನು ಹೇಳಿ, ಬೆನ್ನನ್ನು ತಟ್ಟಿ ನಿಮ್ಮ ಜೊತೆಯಲ್ಲಿ ನಾವು ಇರ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಮೂಡಿಸ್ತಕ್ಕಂಥ ನಾಯಕರನ್ನ ಜನ ಅಪೇಕ್ಷೆ ಪಡ್ತಾರೆ ಸೂರ್ಯಣ್ಣ. ನೀವು ಸಮಾಜವನ್ನು ಕಟ್ತಕ್ಕಂಥ ಕೆಲಸ ಎಲ್ಲ ರೀತಿಲೂ ಮಾಡ್ತಾ ಇದ್ದೀರಿ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಿಮ್ಮ ಮಿತಿ ಮೀರಿ ಮಾಡ್ತಾ ಇದ್ದೀರಿ. ಉಮಾಕಾಂತ್ ಅಣ್ಣ ಅವರು ಪಾಪ ವೇದಿಕೆ ಮೇಲಿಲ್ಲ, ಅವರು ಹಿಂದುಳಿದಿದ್ದಾರಲ್ಲಿ. ನಿಮ್ಮ ಇಡೀ ಕುಟುಂಬ ಮಾಡ್ತಾ ಇದ್ದೆ ನಿಮ್ಮ ತಂದೆಯವ್ರ ಕಾಲದಿಂದ. ಆದರೆ ಜನ ಅಪೇಕ್ಷೆ ಪಡ್ತಕ್ಕಂಥದ್ದು, ಯಾರು ಅಭ್ಯರ್ಥಿಗಳಾಗ್ತಾರೆ, ಯಾರು ಕ್ಯಾಂಡಿಡೇಟ್ ಅಂತಿರ್ತಾರೆ, ಅವ್ರಿಗೆ ನೀವು ಆದಷ್ಟು ನೀವು ಅವರ ಜೊತೆಯಲ್ಲಿ ನಿರಂತರವಾಗಿ ಅವ್ರ ಸಂಪರ್ಕಕ್ಕೆ ಹೋಗ್ಬೇಕು. ನಿರಂತರವಾಗಿ ಹಳ್ಳಿಗಳಲ್ಲಿ ಪ್ರವಾಸ ಮಾಡಿ. ಇವತ್ತು ಹೇಳಿದ್ದೀನಿ, 100ಕ್ಕೆ 100 ಬರೆದಿಟ್ಕೊಳ್ಳಿ. 3 ವರ್ಷ 1000 ದಿನ 1000 ದಿನ ದಯವಿಟ್ಟು ನಾನು ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ. ಸುರೇಶ್ ಅಣ್ಣವ್ರು ನಿಮ್ಮ ಆತ್ಮೀಯರು, ಸ್ನೇಹಿತರು ಬಂದಿದ್ದಾರೆ, ನಿಮಗೋಸ್ಕರ ನೀವು ಪ್ರೀತಿಯಿಂದ ಕರೆದಿದ್ದೀರಿ, ಬಂದಿದ್ದಾರೆ. ನಾವು ಬೀದರ್ ಜಿಲ್ಲೆನಲ್ಲಿ ಯಾವ ರೀತಿ 3 ರಿಂದ 4 ಶಾಸಕರನ್ನ ನೋಡ್ತಾ ಇದ್ವಿ ಹಿಂದೆ, ಮತ್ತೆ ಸೂರ್ಯಣ್ಣನವ್ರನ್ನ ನೀವು ಶಾಸಕರಾಗಿ ಕಾಣಬೇಕು ಅಂತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿ ಇಲ್ವಣ್ಣ? ಇದೆಯೋ ಇಲ್ವೋ? ಇದೆ ಅಲ್ವಾ? ಅವ್ರ ತಂದೆಯವ್ರ ಕಾಲದಿಂದ ಅವ್ರ ಕಾಲದವರೆಗೂ ಇವತ್ತು ಸಮಾಜವನ್ನು ಕಟ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಟಿಕೆಟ್ ಘೋಷಣೆ ಕಾರ್ಯಕರ್ತರು ಮಾಡ್ತಾರೆ ಅವ್ರ ಮನಸ್ಸುಗಳಲ್ಲಿ. ನಾನು ಈ ಪಕ್ಷದ ಕಾರ್ಯಕರ್ತ, ಈಗಾಗಲೇ ಅವರಿಗೆ ಟಿಕೆಟ್ನ ಪಕ್ಷದ ವರಿಷ್ಠರು ನಮ್ಮ ನಾಯಕರಾದಂಥ ಕುಮಾರಣ್ಣವ್ರು ಕೊಟ್ಟಾಗಿದೆ. ಮತ್ತು ಸುಮ್ಮನೆ ಅನುಮಾನ ಇಟ್ಕೋಬೇಡಿ, ಮತ್ತೇನು ಹೊಸದಾಗಿ ನಾನು ಪುನರ್ರಚನೆ ಮಾಡಬೇಕಾಗಿಲ್ಲ. ಟಿಕೆಟ್ ಘೋಷಣೆ ನಾನಿಲ್ಲಿ ಯುವ ಘಟಕದ ರಾಜ್ಯಾಧ್ಯಕ್ಷ ಆಗಿ ನಿಮ್ಮ ಮುಂದೆ ಬಂದಿಲ್ಲ. ನಾನು ಬಂದಿರೋದು, ನಾನು ಒಬ್ಬ ಕಾರ್ಯಕರ್ತನೇ, ನಿಮ್ಮ ಥರ ನಾನು ಒಬ್ಬ ಕಾರ್ಯಕರ್ತ. ಈ ಪಕ್ಷ ಉಳಿಬೇಕು ಅಂತ ಬಂದಿದ್ದೇನೆ. ನಾನೇನು ಪಕ್ಷದ ವರಿಷ್ಠ ಅಲ್ಲ ತೀರ್ಮಾನ ತಗೊಳ್ಳೋದಕ್ಕೆ. ಅದಕ್ಕೊಂದು ಕಮಿಟಿ ಇರುತ್ತೆ, ವರಿಷ್ಠರು ಇರ್ತಾರೆ, ನಾಯಕರು ಇರ್ತಾರೆ, ಅದರಲ್ಲಿ ಹಲವಾರು ಜನ ಹಿರಿಯ ಮುಖಂಡರು, ಅನುಭವಿಗಳಿರ್ತಾರೆ, ಕೂತ್ಕೊಂಡು ತಗೊಳ್ತೇವೆ. ಆದರೆ ಹಿಂದೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಸೂರ್ಯಣ್ಣನ ಟಿಕೆಟ್ ಕೊಟ್ಟ ಮೇಲೆ ಮತ್ತೆ ಘೋಷಣೆ ಯಾಕೆ ಮಾಡಬೇಕು? ಜನ ಅವ್ರಿಗೆ ಮತ ಹಾಕವ್ರೆ. ಸೀಟಾಗಿ ಪರಿವರ್ತನೆ ಆಗಿರ್ಬೋದು, ಆಗದೆ ಇರ್ಬೋದು, ಅವ್ರು ಶಾಸಕರಾಗದೇ ಇರ್ಬೋದು, ಆದರೆ ಅತಿ ಹೆಚ್ಚು ಜನರ ಆಶೀರ್ವಾದ ಪಡ್ಕೊಂಡಿದ್ದಾರೆ. 100ಕ್ಕೆ 100 ಅವರು ಶಾಸಕರಾಗ್ತಾರೆ. ದಯಮಾಡಿ ದುಡಿಯೋಣ. ಸೂರ್ಯಣ್ಣನ ಬಿಡಬೇಡ್ರಿ, ಬೆಂಗಳೂರಿಗೆ ಕಳಿಸ್ಬೇಡ್ರಿ. ದಯವಿಟ್ಟು ಇಟ್ಕೊಳ್ಳಿ ನಿಮ್ಮ ತಾಲೂಕಲ್ಲಿ, ದಯವಿಟ್ಟು ಇಟ್ಕೊಳ್ಳಿ ನಿಮ್ಮ ತಾಲೂಕಲ್ಲಿ. ಸೂರ್ಯಣ್ಣ ಅವರೇ, ಯಾವ ಕಾರಣಕ್ಕೂ ನೀವು ಬೆಂಗಳೂರಿಗೆ, ನನಗೆ ಗೊತ್ತಿದೆ, ರಾಜಕಾರಣ ಮಾಡಬೇಕು ಅಂದರೆ ಕಾರ್ಯಕರ್ತರಿಗೆ ನಾವೇನಾದ್ರು ಸ್ಪಂದಿಸಬೇಕು ಅಂದರೆ, ಜನಕ್ಕೆ ಸ್ಪಂದಿಸಬೇಕು ಅಂದರೆ ಸಣ್ಣ ಪುಟ್ಟ ಸಂಪನ್ಮೂಲನೂ ಕ್ರೋಢೀಕರಿಸ್ಕೊಳ್ಬೇಕಾಗ್ತದೆ. ನನಗೆ ಅರ್ಥ ಆಗ್ತದೆ ರಾಜಕಾರಣ, ಇವತ್ತಿನ ರಾಜಕಾರಣ ಇಲ್ಲ ಅಂತ ನಾನು ಹೇಳಲಿಕ್ಕಿಲ್ಲ. ಅದಕ್ಕೆ ಒಂದು 2 ದಿನ ಕೊಡಿ, ಇನ್ನೊಂದು 5 ದಿನ ದಯಮಾಡಿ ನಮ್ಮ ಕಾರ್ಯಕರ್ತರು, ಜಿಲ್ಲೆಯ ತಾಲೂಕಿನ ಜನತೆ ಜೊತೆಲಿರಿ. 100ಕ್ಕೆ 100 ನೀವು ಶಾಸಕರಾಗ್ತೀರಿ. ಇವತ್ತು ಹೇಳಿದ್ದೀನಿ, ಬರೆದಿಟ್ಕೊಳ್ಳಿ. ಇವತ್ತು ಗುರುದ್ವಾರಕ್ಕೆ ಹೋಗಿದ್ದೀವಿ, ಮಠಕ್ಕೆ ಹೋಗಿದ್ದೀರಿ. ಇವತ್ತು ಒಳ್ಳೆಯ ದಿನ, ಪವಿತ್ರವಾದಂಥ ದಿನ. ನಮ್ಮ ಪಕ್ಷ ಕಟ್ಟೋಣ. ಬೀದರ್ ಜಿಲ್ಲೆನಲ್ಲಿ ಬಂಡಪ್ಪಣ್ಣವರು ಇದ್ದಾರೆ, ನೀವಿದ್ದೀರಿ, ಜಿಲ್ಲಾಧ್ಯಕ್ಷರಿದ್ದಾರೆ, ತಾಲೂಕು ಅಧ್ಯಕ್ಷರಿದ್ದಾರೆ, ನಮ್ಮ ಕೂಬಾರ್ ಅವರಿದ್ದಾರೆ, ಹಿರಿಯ ಮುಖಂಡರು, 2 ಬಾರಿ ಶಾಸಕರಾದಂಥವ್ರು. ಇಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಯ ತಾಲೂಕು ಅಧ್ಯಕ್ಷರುಗಳು ಬಂದಿದ್ದೀರಿ. ಕಟ್ಬೋದಲ್ಲಣ್ಣ ಪಾರ್ಟಿನ?
ದೊಡ್ಡವ್ರ ಕುಮಾರಣ್ಣನ ಕೊಡುಗೆ ಇದೆಯಲ್ವಾ ಬೀದರ್ ಜಿಲ್ಲೆಗೆ, ರಾಜ್ಯಕ್ಕೆ? ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಅವರು ಕೋಆಪರೇಟಿವ್ ಸೆಕ್ಟರಲ್ಲಿ ಇರ್ತಕ್ಕಂಥವ್ರು, ಅವ್ರಿಗೆ ಸಂಪೂರ್ಣವಾಗಿ ಎಲ್ಲ ಡೇಟಾನ ತಗೊಂಡು ಬಂದು ಕೊಟ್ಟರು, ನನ್ನ ಮುಂದೆನೂ ಇಟ್ಟರು, ನಿಮ್ಮ ಮುಂದೆನೂ ಪ್ರಸ್ತಾವನೆ ಇಟ್ಟಿದ್ದಾರೆ. 1,04,000 ರೈತರಿಗೆ ಸಾಲ ಮನ್ನಾ ಆಗಿದೆ ಅಂತ ಹೇಳಿದರು ಕುಮಾರಣ್ಣನ ಕಾಲ್ಗಡದಲ್ಲಿ. ಇದೇನು 1,04,000 ರೈತರಿಗೆ ಸಾಲ ಮನ್ನಾ ಆಗೋಯ್ತು, ಇನ್ನೇನು ಬಿಡಪ್ಪ ನಮ್ಮ ಜವಾಬ್ದಾರಿ ಕಳ್ಕೊಬಿತ್ವಿ ಅಂತ ನಾನು ಹೇಳ್ತಾ ಇಲ್ಲ. ಆದರೂ ಈಗ ರೈತರ ಪರಿಸ್ಥಿತಿಯಲ್ಲಿ ಏನಾದರೂ ಸುಧಾರಣೆ ಕಂಡಿದೆಯಾ? ಏನಾದರೂ ಸುಧಾರಣೆ ಆಗಿದೆಯಾ ರೈತರ ಪರಿಸ್ಥಿತಿ? ಆ ತಂಬಾಕು ಬೆಳೆಗಾರರ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ, ಮಾವು ಬೆಳೆಗಾರರ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ, ಕೊಬ್ಬರಿ ಬೆಳೆಗಾರರು ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಇವತ್ತು ಕೇಂದ್ರದಲ್ಲಿ ಕೃಷಿ ಸಚಿವರಾಗಿಲ್ಲ, ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವರು. ಆದರೆ ಇವತ್ತು ನೀವು ತುಂಬಿಸಿರ್ತಕ್ಕಂಥ ಶಕ್ತಿ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಈ ರಾಜ್ಯದ ಜನತೆ ಕೊಟ್ಟಿರ್ತಕ್ಕಂಥ ಶಕ್ತಿ ಇವತ್ತು ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಸಂಪುಟದಲ್ಲಿ ಇವತ್ತು ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಇವತ್ತು ನಮ್ಮ ರಾಜ್ಯದ ರೈತರ ಸಂಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥ ಏಕೈಕ ನಾಯಕ ಕರ್ನಾಟಕ ರಾಜ್ಯದಲ್ಲಿ ಯಾರಾದಿದ್ರೆ ಅದು ಸನ್ಮಾನ್ಯ ಕುಮಾರಣ್ಣ ಅವರು. ನಮ್ಮ ತಂಬಾಕು ಬೆಳೆಗಾರ ಇರ್ಬೋದು, ನಮ್ಮ ಮಾವು ಬೆಳೆಗಾರ ಇರ್ಬೋದು, ನಮ್ಮ ಕೊಬ್ಬರಿ ಬೆಳೆದಿರತಕ್ಕಂಥ ಎಲ್ಲ ನಮ್ಮ ರೈತಾಪಿ ವರ್ಗದ ಜನತೆ ನೋವಿನಲ್ಲಿ, ದುಃಖದಲ್ಲಿ, ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಕೇಂದ್ರದ ಕೃಷಿ ಸಚಿವರು ಶಿವರಾಜ್ ಸಿಂಗ್ ಚೌಹಾಣ್ ಜಿರವರಿಗೆ ಪತ್ರವನ್ನು ಬರೆದು ಅವರಿಗೆ ದೂರವಾಣಿ ಮೂಲಕ ಮಾತನಾಡಿ ಇವತ್ತು ಅವ್ರಿಗೂ ಒಂದು ಬೆಂಬಲ ಬೆಲೆಯನ್ನು ಕೊಡಿಸಿರ್ತಕ್ಕಂಥವರು ಇದೇ ಸನ್ಮಾನ್ಯ ಕುಮಾರಣ್ಣ ಅವರು. ಬೆಳೆಸಿದ್ದೀರಿ, ಹರಿಸಿದ್ದೀರಿ, ಇಲ್ಲಿವರೆಗೂ ಬಂದಿದ್ದೇವಣ್ಣ. ಸಮಯ 3 ಗಂಟೆ 10 ನಿಮಿಷ ಆಗೋಗದೆ, ದಯಮಾಡಿ ಯಾರು ಅನ್ಯತಾ ಭಾವಿಸಬಾರ್ದು. ಬಂಡಪ್ಪಣ್ಣ ಅವರು ಕಶಂಪೂರ್ನಲ್ಲಿ ಭೋಜನದ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿಂದ ಅಣ್ಣ ಅವರ ಜೊತೆಯಲ್ಲಿ, ಅಣ್ಣ ಅವರ ತಾಲೂಕಿನಲ್ಲಿ ಅವರ ಸಭೆ, ಅವರ ಒಂದು ಕಾರ್ಯಕರ್ತ ಬಂಧುಗಳು, ನಮ್ಮ ಕಾರ್ಯಕರ್ತ ಬಂಧುಗಳನ್ನ ಭೇಟಿ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಯಾರು ಅನ್ಯತಾ ಭಾವಿಸಬಾರ್ದು. ಇನ್ನೊಂದು ಮಾತನ್ನು ನಾನು ಹೇಳ್ತೇನೆ, ನಿಖಿಲ್ ಕುಮಾರಸ್ವಾಮಿಯ ಈ ರಾಜ್ಯ ಪ್ರವಾಸ ಇಲ್ಲಿಗೆ ಮುಕ್ತಾಯ ಆಗಲ್ಲ. ಏನು ಮೊದಲನೇ ಹಂತದಲ್ಲಿ ಬಹುತೇಕ ಜಿಲ್ಲೆಗಳು, ಹಲವಾರು ತಾಲೂಕುಗಳಿಗೆ ಪ್ರವಾಸವನ್ನು ನಿಗದಿ ಮಾಡಿದ್ದೇನೆ. ಇನ್ನೂ ಹಲವಾರು ಕ್ಲೋಸ್ ಡೋರ್ ಸಭೆಗಳನ್ನ ಮಾಡಬೇಕು. ಸುಮ್ಮನೆ ಬಂದ್ವಿ, ವೇದಿಕೆ ಮೇಲೆ ನಿಂತ್ಕೊಂಡ್ವಿ, ಮಾತನಾಡಿದ್ವಿ, ಹೊರಟ್ವಿ, ಅದಾದ ಮೇಲೇನು ತಾಲೂಕುಗಳಲ್ಲಿ ಅದಾದ ಮೇಲೆ ನಿಮ್ಮಲ್ಲಿ ಆ ಸವಾಲನ್ನು ನೀವು ಯಾವ ರೀತಿ ಸ್ವೀಕಾರ ಮಾಡಿದ್ದೀರಿ, ನೀವು ಯಾವ ರೀತಿ ಕಾರ್ಯೋನ್ಮುಖರ ಕೆಲಸ ಮಾಡ್ತಾ ಇದ್ದೀರಿ, ಇವೆಲ್ಲದನ್ನು ಆಲಿಸ್ಬೇಕಾಗ್ತದೆ. ಆಮೇಲೆ ಪಕ್ಷ ಕಟ್ಟಿರ್ತಕ್ಕಂಥ ತುಂಬ ಜನ ನಿಷ್ಠಾವಂತರು ಇರ್ತೀರಿ, ನಿಮ್ಮನ್ನು ಗುರುತಿಸ್ಬೇಕಾಗ್ತದೆ, ನಿಮ್ಮ ಬೆನ್ನು ತಟ್ಟಬೇಕು. ಮುಂದೊಂದು ದಿನ ನಿಮ್ಮ ಕೈನಲ್ಲಿ ಈ ರಾಜ್ಯದ ಚುಕ್ಕಾಣಿಯನ್ನು ಕೊಟ್ಟು ನಿಮ್ಮ ಮೂಲಕ ಅಧಿಕಾರವನ್ನು ಇವತ್ತು ಜನತಾದಳ ಪಕ್ಷ ಈ ರಾಜ್ಯದ 7.5 ಕೋಟಿ ಕನ್ನಡಿಗರ ಆಶೀರ್ವಾದವನ್ನು ಪಡೆದುಕೊಂಡು ಸ್ಥಾಪನೆ ಮಾಡ್ತಕ್ಕಂಥದ್ದಷ್ಟೇ ಅಲ್ಲ, ಜನತಾದಳ ಪಕ್ಷವನ್ನು ಬಲಿಷ್ಠವಾಗಿ, ಪ್ರಬಲವಾಗಿ, ಸಂಘಟನಾತ್ಮಕವಾದಂಥ ಒಂದು ಹಿನ್ನೆಲೆಯಲ್ಲಿ ಕಟ್ತಕ್ಕಂಥ ಎಲ್ಲ ಸಾಮರ್ಥ್ಯ ಶಕ್ತಿಯನ್ನು ಹೊಂದಿರತಕ್ಕಂಥವ್ರು ನೀವು. ನಿಮ್ಮ ಜೊತೆ ಇನ್ನೂ ಹಲವಾರು ಸಭೆಗಳಿಗೆ ಬರ್ತೇನೆ. ಮುಂದಿನ ವಿಧಾನಸಭಾ ಚುನಾವಣೆ ಒಳಗಡೆ ಇನ್ನೂ ಹಲವಾರು ಸಭೆಗಳಿಗೆ ನಿಮ್ಮ ಜೊತೆ ಬರ್ತೇನೆ, ನಿಮ್ಮ ಜೊತೆ ಇರ್ತೇನೆ. ನಿಮ್ಮ ಕಷ್ಟ ಸುಖದಲ್ಲಿ ಒಬ್ಬ ಪಾಲ್ದಾರನಾಗಿ ನಿಮ್ಮ ಜೊತೆಯಲ್ಲಿ ಹೆಜ್ಜೆಯನ್ನು ಹಾಕಿ ಧ್ವನಿಯನ್ನು ಎತ್ತೇನೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ತಮ್ಮೆಲ್ರಿಗೂ ಊಟದ ಸಮಯ, ಇಷ್ಟು ಬಹಳ ಅಚ್ಚುಕಟ್ಟಾಗೆ ತಾಳ್ಮೆಯಿಂದ ಪ್ರೀತಿಯಿಂದ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ, ಕೊನೆಯದಾಗಿ ಯಾರು ದಯಮಾಡಿ ಎದ್ದೇಳಬಾರ್ದಣ್ಣ, ಒಂದು ಮನವಿ ಮಾಡ್ತೇನೆ. ನಿನ್ನೆ ದಿನ ಒಂದು ವಿಡಿಯೋ ಕಾನ್ಫರೆನ್ಸ್ನ ತಗೊಂಡಿದ್ದೆ. ಆ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಎಲ್ಲ ನಮ್ಮ ಪಕ್ಷದ ಶಾಸಕರು, ಮಾಜಿ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಜಿಲ್ಲಾಧ್ಯಕ್ಷರುಗಳು ಭಾಗಿಯಾಗಿದ್ದರು. ಒಂದು ಮನವಿಯನ್ನು ಮಾಡಿದ್ದೇನೆ. ಈಗಾಗಲೇ ನಾವೇನು ಮೆಂಬರ್ಶಿಪ್ ಡ್ರೈವ್ ಮಿಸ್ಡ್ ಕಾಲ್ ಕ್ಯಾಂಪೇನ್ ಮೂಲಕ ಚಾಲನೆಯನ್ನು ಕೊಟ್ಟಿದ್ದೇವೆ. ಒಂದು ಒಳ್ಳೆಯ ನಂಬರನ್ನು ಈಗಾಗಲೇ ನಾವು ಟಚ್ ಮಾಡಿದ್ದೇವೆ. ಆದರೆ ಇಲ್ಲಿಯವರೆಗೂ ಅದನ್ನು ಸಾಧನೆ ಮಾಡ್ತಕ್ಕಂಥದಕ್ಕೆ ಸಾಮಾಜಿಕ ಜಾಲತಾಣ ಒಂದು ಕಡೆ, ಪತ್ರಿಕಾ ಮಾಧ್ಯಮ ಒಂದು ಕಡೆ, ದೃಶ್ಯ ಮಾಧ್ಯಮ ಒಂದು ಕಡೆ, ಕೆಲವೊಂದಷ್ಟು ಹೈವೇಗಳಲ್ಲಿ, ತಾಲೂಕುಗಳಲ್ಲಿ ಹಾಕಿರ್ತಕ್ಕಂಥ ಹೋರ್ಡಿಂಗ್ಸ್ಗಳು, ಒಟ್ಟಾರೆಯಾಗಿ ಮಾಧ್ಯಮದ ಮೂಲಕ ಇಲ್ಲಿವರೆಗೂ ಬಹಳ ಚೆನ್ನಾಗಿ ಈ ಮೆಂಬರ್ಶಿಪ್ ಡ್ರೈವ್ ಟೇಕ್ ಆಫ್ ಆಗಿದೆ.
ಆದರೆ ನಮ್ಮ ಕಲ್ಪನೆ 50 ಲಕ್ಷ ಜನ ಇವತ್ತು ಜನತಾದಳ ಪಕ್ಷದ ಸಕ್ರಿಯ ಸದಸ್ಯರಾಗಿ ನೋಂದಣಿ ಆಗಬೇಕು ಅಂತಕ್ಕಂಥದ್ದು ನಾವೇನು ಕನಸನ್ನು ಒತ್ತಿದ್ದೇವಣ, ಅದಾಗಬೇಕು ಅಂದರೆ ಮೊದಲು ಇಲ್ಲಿ ಒಂದು ಹೇಳ್ತಕ್ಕಂಥ ನಂಬರ್ಗೆ ನೀವು ಮಿಸ್ಡ್ ಕಾಲನ್ನು ಕೊಡ್ತಕ್ಕಂಥದ್ದಾಗಬೇಕು. ದಯಮಾಡಿ ತಮ್ಮೆಲ್ಲರ ಮೊಬೈಲ್ ಫೋನ್ಗಳನ್ನ ತಾವೆಲ್ಲರೂ ಕೈನಲ್ಲಿ ಇಟ್ಕೋಬೇಕಣ್ಣ, ಕೈನಲ್ಲಿ ಇಟ್ಕೊಳ್ಳಿ ಅಣ್ಣ. ನಾನು 1 ನಿಮಿಷ ಟೈಮ್ ಕೊಡ್ತೀನಿ, ದಯಮಾಡಿ ಎತ್ತಿ ಕೈಯಲ್ಲಿ ಇಟ್ಕೊಳ್ಳಿ. ನಾನು ನಂಬರ್ ಹೇಳ್ತೀನಿ, ಒಂದು ಮಿಸ್ಡ್ ಕಾಲ್ ಕೊಡಿ. 1000 ಜನ ಒಂದೇ ಸಲ ಮಾಡಿದ್ರು ಯಾವ ಕಾರಣಕ್ಕೂ ಜಾಮ್ ಆಗಲಿಕ್ಕಿಲ್ಲ. ಆ ರೀತಿ ಟೆಕ್ನಿಕಲಿ ವ್ಯವಸ್ಥೆ ಮಾಡಿದ್ದೀನಿ, ತಲೆ ಕೆಡಿಸ್ಕೋಬೇಡಿ. ಫೋನ್ ತಿರುಗಿಸಿ ಫೋನ್ ಹೊಡೀರಿ, ಮಿಸ್ಡ್ ಕಾಲು, ₹1 ದುಡ್ಡು ಖರ್ಚಾಗಲಿಕ್ಕಿಲ್ಲ. ದಯಮಾಡಿ ನಂಬರ್ ಹೇಳ್ಬೋದಣ್ಣ? 9964002028. ಮತ್ತೊಂದು ಸಲ ಹೇಳ್ತೀನಣ್ಣ ನಂಬರು, 9964002028. ಈಗ ತಾವು ಎಲ್ಲರೂ ಮಿಸ್ಡ್ ಕಾಲ್ ಕೊಡ್ತಕ್ಕಂಥದ್ದು ಒಂದಣ. ಕೊನೆಯದಾಗೆ ಮುಕ್ತಾಯ ಮಾಡಿಬಿಡ್ತೇನೆ. ಇವತ್ತು ನೀವೇನು ಮಿಸ್ಡ್ ಕಾಲ್ಗಳನ್ನ ಕೊಡ್ತಾ ಇದ್ದೀರಿ, ಕನಿಷ್ಠ ಪಕ್ಷ ಇಲ್ಲಿ 1,500 ಇಂದ 2,000 ಜನ ಇವತ್ತು ಏನು ಭಾಗಿಯಾಗಿದ್ದೀರಿ ಪ್ರಮುಖರು. ಒಬ್ಬೊಬ್ಬ ವ್ಯಕ್ತಿ ಕನಿಷ್ಠ ಪಕ್ಷ 15ರಿಂದ 20 ಜನಕ್ಕೆ ನೀವು 2,000 ಜನ ಏನಾದರೂ ಮಿಸ್ಡ್ ಕಾಲ್ ಕೊಡಿಸಿದ್ರೆ ಯಾವ ಮಟ್ಟಕ್ಕೆ ನಿಮ್ಮ ತಾಲೂಕಿನಲ್ಲಿ ಮೆಂಬರ್ಶಿಪ್ ಡ್ರೈವ್ ಆಗ್ಬೋದು ಅಂತಕ್ಕಂಥದ್ದು ದಯಮಾಡಿ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಬೇಕು. ದಯಮಾಡಿ ಸೂರ್ಯಕಾಂತ್ ಅಣ್ಣನಿಗೆ ಒಂದು ಜವಾಬ್ದಾರಿಯನ್ನು ಕೊಡ್ತೇನಣ್ಣ. ತಾಲೂಕು ಅಧ್ಯಕ್ಷರು ಇದ್ದಾರೆ, ಇಲ್ಲಿರ್ತಕ್ಕಂಥ ಎಲ್ಲ ನಿಮ್ಮ ತಾಲೂಕಿನ ಘಟಕದ ಅಧ್ಯಕ್ಷರುಗಳಿಗೆ ಕೈ ಜೋಡಿಸಿ ಮನವಿಯನ್ನು ಮಾಡ್ತೇನೆ. ಇವತ್ತು ಸಭೆ ಮುಕ್ತಾಯ ಮಾಡಿ ಏನು ಹೋಗ್ತಾ ಇದ್ದೇವೆ, ಇದು ಮುಕ್ತಾಯದ ಸಭೆ ಅಲ್ಲ, ಇದು ಆರಂಭದ ಸಭೆ, ಪ್ರಾರಂಭದ ಸಭೆ. ಇಲ್ಲಿಂದ ನೀವು ಹಳ್ಳಿಗಳಿಗೆ ಹೋಗಬೇಕು, ಬೂತ್ ಮಟ್ಟಕ್ಕೆ ಹೋಗಬೇಕು, ನಿಮ್ಮ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಇವತ್ತು ಒಂದು ತಂಡವನ್ನು ರಚನೆ ಮಾಡ್ಕೊಳ್ಳಿ. ಹಿರಿಯಕರು, ಯುವಕರು, ಮಹಿಳೆಯರು, ಆಯಾ ಪಂಚಾಯಿತಿಯ ಪ್ರಮುಖ ಮುಖಂಡರುಗಳು ಯಾರ್ಯಾರಿದ್ದಾರೆ ತಂಡವನ್ನು ರಚನೆ ಮಾಡಿ 30 ದಿನಗಳ ಕಾಲ, 30 ದಿನ ಕೇಳೋದಷ್ಟೇ. ದಿವಸಕ್ಕೆ 3ರಿಂದ 4 ತಾಸು ಕೆಲಸ, ಹೆಚ್ಚಿಗೆ ನಾ ಕೇಳೋದಿಲ್ಲ. ಮಿಕ್ಕಿದ ತಾಸು ನೀವೇನಾದರೂ ಮಾಡಿ. ಈ ಬಹುಶಃ ಇಲ್ಲೂ ಆಷಾಢ ಮದುವೆಗಳಿದೆಯಾ, ಮದುವೆ ಇದೆಯಣ್ಣ ಇಲ್ಲೀಗ? ಮದುವೆ ಕಾರ್ಯಕ್ರಮಗಳು ನಡೀತಾ ಇದೆಯಾ, ಮುಗಿದಿದೆಯಾ? ಬಹಳ ಒಳ್ಳೆಯದು, ಮುಗಿದಿದ್ರೆ ಈಗ ಸದ್ಯಕ್ಕೆ ಹಂಗಾರೆ ನಿಮ್ಗೆ ಟೈಮ್ ಇದೆ ಅಂತ ಅರ್ಥ. ಅದಕ್ಕೆ 30 ದಿನ ಅಣ್ಣ. ದಯಮಾಡಿ ಸೂರ್ಯಣ್ಣ ಮೈ ಮರೆಯೋದು ಬೇಡ. ಅತಿ ಹೆಚ್ಚು ಮೆಂಬರ್ಶಿಪ್ಪು ನಿಮ್ಮ ತಾಲೂಕಿನಿಂದನೇ ಆಗಬೇಕು ಅಂತಕ್ಕಂಥದ್ದು ಕಾರ್ಯಕರ್ತರೆಲ್ಲ ಒಂದು ಸವಾಲನ್ನು ಸ್ವೀಕಾರ ಮಾಡ್ಬೋದಣ್ಣ. ದಯಮಾಡಿ ಒಂದು ಸವಾಲು ಸ್ವೀಕಾರ ಮಾಡೋಣ. ನಡೀರಿ ಜನತಾದಳ ಪಕ್ಷವನ್ನು ಕಟ್ಟೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ JDS. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.